ಹಿಮವಾಹಿನಿ. ಸಂತೆ ಮತ್ತು ಜಾತ್ರೆಗಳಲ್ಲಿ ಮಕ್ಕಳ ಆಟದ ಸಾಮಗ್ರಿಗಳನ್ನು ವ್ಯಾಪಾರ ಮಾಡಿಕೊಂಡು ಜೀವನ ನಡೆಸುತ್ತಿದ್ದ ಬೆಳ್ಳೂರು ಕ್ರಾಸ್ ಕೆಬ್ಬಾರೆ ಗ್ರಾಮದ ಬಡ ಕುಟುಂಬ ಗೀತಾ ಮಹೇಶ್ ಅವರಿಗೆ ಸೇರಿದ ವಾಹನ ಅಶೋಕ ಲೈಲ್ಯಾಂಡ್ ವಾಹನ ಮತ್ತು ಅದರಲ್ಲಿ ಇದ್ದ 2 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಸಾಮಗ್ರಿಗಳಿಗೆ ಕಿಡಿಗೇಡಿಗಳು ತಡರಾತ್ರಿ 2:30ರಲ್ಲಿ ವಾಹನ ಸಮೇತ ಬೆಂಕಿ ಹಚ್ಚಿರುವ ಘಟನೆ ನಡೆದಿದ್ದು, ಈ ಸಂಬಂಧ ಕುಟುಂಬಕ್ಕೆ 7 ಲಕ್ಷಕ್ಕೂ ಹೆಚ್ಚು ನಷ್ಟ ಉಂಟಾಗಿದೆ. ಅಯ್ಯೋ 2 ಲಕ್ಷ ರೂಪಾಯಿ ಐಟಮ್ ಇತ್ತಣ್ಣ, ಗಾಡಿ ತುಂಬಾ ಇತ್ತು. ನಾಗಮಂಗಲ ತಾಲೂಕಿನ ಬೆಳ್ಳೂರು ಕ್ರಾಸ್ ಕೆಂಬಾರೆ ಗ್ರಾಮದ ಗೀತಾ ಮತ್ತು ಮಹೇಶ್ ಬೀದಿ ಬದಿ ವ್ಯಾಪಾರಿಗಳ ಕುಟುಂಬ ವ್ಯಾಪಾರಕ್ಕೆಂದು ಸಾಲ ಮಾಡಿಕೊಂಡು ತಾಲೂಕಿನ ವ್ಯಾಪ್ತಿಯ ಸಂತೆ, ಜಾತ್ರೆ, ಹಬ್ಬ ಹರಿದಿನಗಳಲ್ಲಿ ಮಕ್ಕಳ ಆಟದ ಸಾಮಗ್ರಿಗಳನ್ನು ಮಾರಾಟ ಮಾಡಿಕೊಂಡು ಜೀವನ ನಡೆಸುತ್ತಿದ್ದರು. ಬೆಳ್ಳೂರು ಕ್ರಾಸಲ್ಲಿ ವಾಸ ಮಾಡೋರು, ಬೀದಿ ಬದಿ ವ್ಯಾಪಾರ ಮಾಡ್ಕೊಂಡು ಹಳ್ಳಿ ಮೇಲೆ ತಿರ್ಗೋರು. ಜಾತ್ರೆಗೆ ಹೋಗಿ ರಾತ್ರಿ 10:30 ಬಂದು ಊಟ ಮಾಡಿ ಮನಿಕೊಂಡಿದ್ದು. ಅಷ್ಟೊತ್ತಿನಲ್ಲಿ ಬಂದು ಯಾರೋ ಬಂದು ಎಬ್ಬರಿಸಿದ್ರು. ಎತ್ಕೊಂಡು ಆಚೆ ಬಂದು ನೋಡೋಷ್ಟರಲ್ಲಿ ಬೆಂಕಿ ದಗದಾಗ ಉರಿತಾ ಇತ್ತು. 5 ಲಕ್ಷ ರೂಪಾಯಿ ಗಾಡಿ, 2.5 ಲಕ್ಷ 3 ಲಕ್ಷ ಐಟಮ್ ಸಾಲ ತಂದು ಹಾಕೊಂಡು ವ್ಯಾಪಾರ ಮಾಡ್ತಾಯಿದ್ರು. ಎಲ್ಲ ಸಾಲ ಮಾಡಿ ಎಲ್ಲ ಬಂಡವಾಳ ಸಂಘಗಳ ಚೀಟಿಗಳಲ್ಲಿ ಎತ್ಕೊಂಡು ಬಂಡವಾಳ ಹಾಕೊಂಡು ಚೀಟಿ ಸಂಘ ಎಲ್ಲ ಕಟ್ಕೊಂಡು ಹೋಯ್ತಾ ಇದ್ದು. ವಾರ ತಿಂಗಳು ಇವಾಗ ಒಂದು 15 ದಿವಸದಲ್ಲಿ ಬೈಕ್ ಸುಟ್ಟಾಗಿತ್ತು. ತಡರಾತ್ರಿ ಆಟೋ ಸಮೇತ 2 ಲಕ್ಷಕ್ಕೂ ಹೆಚ್ಚು ಸಾಮಗ್ರಿಗಳಿಗೆ ಬೆಂಕಿ ಹಚ್ಚಿದ ಘಟನೆಯಿಂದಾಗಿ ಕುಟುಂಬ ಬೀದಿಗೆ ಬಿದ್ದಿದ್ದು ಕುಟುಂಬಸ್ಥರು ರೋಧಿಸುತ್ತಿದ್ದಾರೆ. ಬೀದಿ ಬದಿ ವ್ಯಾಪಾರಿಗಳಾದ ಗೀತಾ ಮತ್ತು ಮಹೇಶ್ ಮಾತನಾಡಿ, ಮಕ್ಕಳ ಆಟದ ಸಾಮಗ್ರಿಗಳನ್ನು ವ್ಯಾಪಾರ ಮಾಡಲು ಸಾಲ ಮಾಡಿ ಅಶೋಕ ಲೈಲ್ಯಾಂಡ್ ವಾಹನವನ್ನು ಕೊಂಡುಕೊಂಡು ತಾಲೂಕಿನ ವ್ಯಾಪ್ತಿಯಲ್ಲಿ ವ್ಯಾಪಾರವನ್ನು ನಡೆಸುತ್ತಿದ್ದವು. ನಿನ್ನೆ ದಿವಸ ಹಬ್ಬದ ಪ್ರಯುಕ್ತ ವ್ಯಾಪಾರ ಮುಗಿಸಿಕೊಂಡು ಮನೆ ಮುಂದೆ ನಿಂತಿದ್ದ ವಾಹನಕ್ಕೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ. ನಮ್ಮ ಕುಟುಂಬ ಬೀದಿಗೆ ಬಿದ್ದಿದೆ, ನಮಗೆ ನ್ಯಾಯ ಒದಗಿಸಬೇಕೆಂದು ಮನವಿ ಮಾಡಿಕೊಂಡರು. ಮಹೇಶ್ ಕೆಂಬಾರೆ ಬೆಳ್ಳೂರು ಕ್ರಾಸಲ್ಲಿ ವಾಸ ಇರೋದು. ನಾವು ಬೀದಿ ಬದಿ ವ್ಯಾಪಾರ ಮಾಡೋರು. ರಾತ್ರಿ 11 ಗಂಟೆ ಜಾತ್ರೆ ಮುಗಿಸ್ಕೊ ಬಂದ್ಬಿಟ್ಟು ರಾತ್ರಿ 10:30 ತಂದು ಗಾಡಿ ನಿಲ್ಲಿಸ್ತೇವೆ ಸರ್. ಇಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಊಟ ಮಾಡಿ ಮನಿಕೊಂಡು 1 ಗಂಟೆಲಿ ಮಳೆ ಬಂತು. 1:30 ಮಳೆನೂ ಬಂತು. ನಾನು ಆಚೆ ಕಡೆ ಬಂದು ನೋಡ್ಕೊಂಡು ಹೋಗಿದ್ದೀನಿ, ಏನೂ ಇರಲಿಲ್ಲ. ಈಗ 2:30-3 ಗಂಟೆಲಿ ಆಕಸ್ಮಿಕವಾಗಿ ಏನೋ ಬೆಂಕಿ ಬಿದ್ದುಬಿಟ್ಟೈತೆ. ಯಾರು ಹಚ್ಚೋರು ಆಕಸ್ಮಿಕ ಅದೇ ಬೆಂಕಿ ಹಚ್ಕೊಂಡಿದ್ದೆ ಗೊತ್ತಿಲ್ಲ ಸರ್. ಅದು ಈಗ ಫುಲ್ಲು ಬಂದು ಆಚೆ ಕಡೆ ಬಂದು ನೋಡಿದ್ರೆ ನನ್ನ ಮಗಳು ನಮ್ಮಮ್ಮ ಆಚೆ ಕಡೆಗೆ ಬಂದವ್ರೆ. ನೋಡಿದ ತಕ್ಷಣ ಬೆಂಕಿ ಹಚ್ಕೊಬಿಟ್ಟೈತೆ. ಬಂದು ನಾವೇ ಆರಿಸ್ತೇವೆ ಸರ್. ಎಲ್ಲ ಫುಲ್ಲು ನಾವೇ ಆರಿಸ್ಬಿಟ್ಟು ಸುಮಾರು ಒಂದು 5 ಲಕ್ಷ ರೂಪಾಯಿ ಗಾಡಿ, ಒಂದು 3 ಲಕ್ಷ ರೂಪಾಯಿ ಐಟಮ್ ಸರ್. 3 ಲಕ್ಷ ರೂಪಾಯಿ. ನಾವು ತುಂಬ ಬಡವರು. ನಾವು ಬರೀ ಜಾತ್ರೆ ಅಲ್ಲಿ ಬೀದಿ ಬದಿ ವ್ಯಾಪಾರದಲ್ಲಿ ನಾವು ವ್ಯಾಪಾರ ಮಾಡಿಕೊಂಡು ಜೀವನ ಮಾಡಿದ್ವಿ ಸರ್. ಫುಲ್ ಲಾಸ್ ಆಗಿಬಿಟ್ಟಿದೆ ಸರ್ ನಮ್ಮದು ಫುಲ್ಲು. ಮುಂಚೆನೂ ಆಗಿತ್ತು ಸರ್. ಈಗ 15 ದಿವಸದಿಂದ ಒಂದು ಬೈಕಿಗೆ ಸರ್ ನಮ್ಮ ಬ್ರದರ್ ಅವರು ಒಂದು ಬೈಕ್ ಬೆಂಕಿ ಹಚ್ಬಿಟ್ಟವ್ರೆ. ಈಗ ನೋಡಿದ್ರೆ ಈಗ ಬರೀ 15 ದಿವಸ ಆಗೈತೆ ಅಷ್ಟೇ. 15-16 ದಿನ ಆಗೈತೆ ಅಷ್ಟೇ. ಈಗ ನೋಡಿದ್ರೆ ಇದು 2ನೇ ಪ್ರಕರಣ ಆಗ್ಬಿಟ್ಟೈತೆ. ಇದು ಈಗ ಬೆಂಕಿ ಹಚ್ಬಿಟ್ಟಾರೆ ನಮಗೆ. ಇದು 2ನೇ ಸಲ ಆಗಿರೋದು ಸರ್ ಇಲ್ಲಿ. ಈಗ ಸರ್ ಟೋಟಲ್ ನಂದು ಒಂದು 5 ಲಕ್ಷ ರೂಪಾಯಿ ಗಾಡಿ ಸರ್, ಒಂದು 3 ಲಕ್ಷ ರೂಪಾಯಿ ಐಟಮ್ ಸರ್, ಒಂದು 2 ಲಕ್ಷ ರೂಪಾಯಿ ಐಟಮು, 5 ಲಕ್ಷ ರೂಪಾಯಿ ಗಾಡಿ ಲೋನೆಲ್ಲ ಐತೆ. ನಾವೆಲ್ಲ ಕಂತು ಕಟ್ಟಬೇಕು ಸರ್. ಎಲ್ಲ ಫುಲ್ ನಮ್ಗೆ ಹಿಂಸೆ ಆಗ್ಬಿಟ್ಟೈತೆ ಈಗ. ಸ್ಥಳೀಯರಾದ ನರಸಿಂಹಮೂರ್ತಿ ಮತ್ತು ಮುನಿರಾಜು ತಿಳಿಸುವಂತೆ, ಈ ತಿಂಗಳಲ್ಲಿ ಇದು 2ನೇ ಪ್ರಕರಣ. ನಮ್ಮ ಗ್ರಾಮದ ಆನಂದ ಎಂಬ ವ್ಯಕ್ತಿಗೆ ಸೇರಿದ ಪಲ್ಸರ್ ದ್ವಿಚಕ್ರ ವಾಹನ ಬೆಂಕಿಗೆ ಹಚ್ಚಿದ್ದರು. ಈ ದಿನ ಈ ಬಡ ಕುಟುಂಬದ ವ್ಯಾಪಾರಸ್ಥರ ವಾಹನ ಮತ್ತು ಸಾಮಗ್ರಿಗಳಿಗೆ ಬೆಂಕಿ ಹಚ್ಚಿರುವುದರಿಂದ ಈ ಕುಟುಂಬ ಬೀದಿಗೆ ಬಿದ್ದಿದೆ. ಇವರಿಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ಮನವಿ ಮಾಡಿದರು. ಬೀದಿ ಬದಿ ವ್ಯಾಪಾರ ಅಲ್ಲಿ ವ್ಯಾಪಾರ ಮಾಡ್ತಾರೆ. ಜಾತ್ರೆ ಪತ್ರದಲ್ಲಿ ರಾತ್ರಿ 11 ಗಂಟೆಯಲ್ಲಿ ಜಾತ್ರೆಗೆ ಹೋಗಿ ಬಂದು ಗಾಡಿ ನಿಲ್ಲಿಸಿದ್ದಾರೆ. ನಿಲ್ಲಿಸಿರ್ಬೇಕಾದ್ರೆ 2:30-3 ಗಂಟೆ ಟೈಮಲ್ಲಿ ಏನಾಯ್ತು ಅಂತ ಗೊತ್ತಿಲ್ಲ, ಬೆಂಕಿ ಹತ್ಕೊಂಡಿದೆ. ಯಾರು ಹಚ್ಚಿದ್ದಾರೆ ಅಂತ ಗೊತ್ತಿಲ್ಲ, ಏನು ಅಂತ ಗೊತ್ತಿಲ್ಲ. ಬೆಂಕಿ ಆ ಕಡೆಯಿಂದ ಟಾರ್ಪಲ್ ಕಡೆಯಿಂದ ಹತ್ಕೊಂಡಿದೆ. ಬೆಂಕಿ ಹತ್ಕೊಂಡು ಇದಾಗಿದೆ. ಅವರು ಸಾಲ ಮಾಡ್ಕೊಂಡು ಇಲ್ಲಿ ಸಂಘ ಪಂಗ ಅವು ಅಂತ ಇದರಲ್ಲಿ ದುಡ್ಡುಗಳು ಎತ್ಕೊಂಡು ಬಂಡವಾಳ ಹಾಕೊಂಡು ವ್ಯಾಪಾರ ಮಾಡೋದು. ಕೂಲಿ ಮಾಡೋಂಥ ಜನ ವ್ಯಾಪಾರ ಮಾಡ್ತಾವ್ರು ಈಗ. ಹಂಗಾಗಿ ಇದು ಏನಾಯಿತು ಅಂತ ಗೊತ್ತಿಲ್ಲ, ಹೆಂಗೆ ಹತ್ಕಂತು ಅಂತ. ಮುಂದೆ ಟಾರ್ಪಲ್ ಕಡೆಯಿಂದ ಬೆಂಕಿ ಹತ್ಕೊಂಡಿದೆ. ಸುಮಾರು ಒಂದು 3-4 ಲಕ್ಷ ರೂಪಾಯಿ ಸಾಮಾನು
ಈಗನೇ ಜೀವನ ಮಾಡೋದವರು, ಇದು ಬಿಟ್ಟರೆ ಬೇರೆ ಏನು ದಾರಿ ಇಲ್ಲ. ಹಾಗಾಗಿ ಎಲ್ಲ ಸುಟ್ಟೋಗಿದೆ. ಈಗ ಅವ್ರಿಗೆ ಜೀವನಕ್ಕೆ ತೊಂದರೆ ಆಗ್ತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಳ್ಳೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದ್ದು ಪೊಲೀಸರು ಮುಂದಿನ ಕ್ರಮವನ್ನು ಕೈಗೊಂಡಿದ್ದಾರೆ. ಸುದ್ದಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.